ಸ್ನೇಹಿತರೆ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭಿಸ್ತಿದ್ದೇನೆ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ತುಂಬ ಮತಗಳ ಅಸ್ತಿತ್ವದಲ್ಲಿದೆ. ಇದು ಅವರವರ ಧಾರ್ಮಿಕ ಮುಖಂಡರು ಅಥವಾ ಕೆಲವೊಂದಿಷ್ಟು ಪ್ರವಾದಿಗಳು, ಕೆಲವು ಜ್ಞಾನಿಗಳು ಹೇಳಿದ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತದೆ. ಆದರೆ ಸನಾತನ ಧರ್ಮದ ವಿಚಾರದಲ್ಲಿ ಹಾಗಲ್ಲ. ಇಲ್ಲಿ ಎಷ್ಟು ಒಳ್ಳೆಯ ವಿಚಾರಗಳು ಮತ್ತು ಆಚರಣೆಗಳು ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಕೆಲವು ಅನಿಷ್ಟ ಆಚರಣೆಗಳು ಮತ್ತು ವಿಚಾರಗಳು ಕೂಡ ಇದೆ. ವಿಡಿಯೋ ಶುರು ಮಾಡುವುದಕ್ಕಿಂತ ಮೊದಲೇ ಹೀಗೆ ಹೇಳುತ್ತಿರುವುದರಿಂದ ಯಾವನೋ ಎಡಪಂಕ್ತಿಯ ಅಥವಾ ಹಿಂದೂ ವಿರೋಧಿ ಅನ್ನೋ ನಿರ್ಧಾರಕ್ಕೆ ಬಂದು ಬಿಡಬೇಡಿ. ನನ್ನ ಅಭ್ಯಾಸವೇ ಹೀಗೆ. ಸತ್ಯವನ್ನು ಹೇಳಲು ನಿಂತಾಗ ನಾನು ನೇರವಾಗಿ ಹೇಳಿಬಿಡುತ್ತೇನೆ ಅಷ್ಟೇ. ಸ್ನೇಹಿತರೆ, ಸನಾತನ ಧರ್ಮದ ಅನಿಷ್ಟ ಪದ್ಧತಿ ಎಂಬ ಒಂದು ಪದವನ್ನು ಬಳಸಲು ಕಾರಣ ಇದೆ. ಅದೇನೆಂದರೆ, ಇಲ್ಲಿ ಬಹುಬೇಗ ವ್ಯಕ್ತಿಗಳು ದೇವಮಾನವರಾಗಿ ಬಿಡುತ್ತಾರೆ. ಎಲ್ಲಿಯವರೆಗೆ ಎಂದರೆ, ಆ ವ್ಯಕ್ತಿಗಳು ವರ ಕೊಡುವುದು, ಆಜ್ಞೆ ನೀಡುವುದು, ಅವರು ಬಂದಾಗ ಎದ್ದು ನಿಲ್ಲಿಸುವುದು ಅಷ್ಟೇ ಯಾಕೆ, ಪುಷ್ಪವೃಷ್ಟಿಯನ್ನೇ ಗೈದು ಅಮಾಯಕ ಬಡವರಿಂದ ಕಾಲು ತೊಳೆಸಿಕೊಳ್ಳುವಂತಹ ಮಟ್ಟಿಗೂ ಇಂತಹ ದೇವಮಾನವರು ಬಹಳ ಪ್ರಸಿದ್ಧರಾಗಿದ್ದಾರೆ. ಇಂತಹ ವ್ಯಕ್ತಿಗಳು ನುಡಿದ ಮಾತೇ ವೇದವಾಕ್ಯ, ಮಾಡಿದ ಕೆಲಸವೆಲ್ಲ ಪುಣ್ಯ ಕಾರ್ಯ. ಅಷ್ಟೇ ಅಲ್ಲದೆ ಆ ಸೃಷ್ಟಿಕರ್ತ ಭಗವಂತನಿಗಿಂತಲೂ ಹೆಚ್ಚಿನದಾಗಿ ಕಾರಣಿಕ ಮೂರ್ತಿಗಳಾಗಿ ಹೋಗಿಬಿಡುತ್ತಾರೆ. ತಮ್ಮನೇಲಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಯೋಚಿಸಬೇಡಿ, ಸಂಬಂಧ ಇದೆ. ಈಗ ನಾನು ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಮೊದಲೇ ಹೇಳಿದಂತೆ ಈ ದೇವಮಾನವರು ಕೆಲವೊಂದಿಷ್ಟು ದೇವಸ್ಥಾನ ಮಠಗಳಲ್ಲಿ ಅತಿಯಾಗಿ ಕಾಣಸಿಗುತ್ತಾರೆ. ಇವರ ಬಳಿ ಹೋದಾಗ ಇವರ ಮಾರ್ಗದರ್ಶನ ಹೆಚ್ಚಾಗಿ ಸತ್ಯ, ನ್ಯಾಯ, ಅಹಿಂಸೆ, ಕರುಣೆ ಮುಂತಾದವುಗಳನ್ನು ಒಳಗೊಂಡಿರುತ್ತದೆ. ಇದನ್ನೆಲ್ಲ ಹೇಳುವ ಅವರು ಇದನ್ನು ಪಾಲಿಸುತ್ತಾರೋ ಇಲ್ಲವೋ ಎಂಬುದು ಎರಡನೆಯ ಮಾತು. ಅಲ್ಲಿ ಬರುವ ಅಮಾಯಕರು ಮಾತ್ರವೇ ಇದನ್ನು ಪಾಲಿಸಲೇಬೇಕು. ಇಲ್ಲದೆ ಹೋದರೆ ದೇವರು ನಿಮ್ಮನ್ನು ಶಿಕ್ಷಿಸುತ್ತಾನೆ, ನೀವು ಒಬ್ಬ ಭ್ರಷ್ಟ ಧರ್ಮೀಯನಾಗಿ ಪರಿವರ್ತನೆಯಾಗುತ್ತೀಯೇ ಎಂಬೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುತ್ತದೆ. ಇವತ್ತು ಇಂತಹದ್ದೇ ವಿಚಾರವನ್ನು ಒಬ್ಬ ದೇವಮಾನವನ ಚರಿತ್ರೆ ಮತ್ತು ಆತನ ಧರ್ಮನಿಷ್ಠೆಯನ್ನು ಹೇಳುವ ಸಲುವಾಗಿ ಮುನ್ನುಡಿ ಹಾಕಿದೆ ಅಷ್ಟೇ. ಸ್ನೇಹಿತರೆ, ನಿಮಗೆಲ್ಲ ಧರ್ಮಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವ ಕೋಟ್ಯಾಂತರ ಭಕ್ತರ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳದ ಕುರಿತು ಹೆಚ್ಚೇನು ಹೇಳಬೇಕಿಲ್ಲ. ಇಲ್ಲಿನ ಭಕ್ತ ಸಮೂಹದಲ್ಲಿ ನೀವು ಕೂಡ ಒಬ್ಬರಾಗಿರಬಹುದು, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಮತ್ತು ಆ ಭಕ್ತ ಸಮೂಹದಲ್ಲಿ ನೀವು ಒಬ್ಬರಾಗಿರುವುದಕ್ಕೆ ನನ್ನ ಯಾವ ಅಭ್ಯಂತರವೂ ಇಲ್ಲ. ಆದರೆ ನನ್ನ ಒಂದು ಪ್ರಶ್ನೆ ಹೊಂದಿದೆ. ಧರ್ಮಸ್ಥಳ ಎಂಬ ಪುಣ್ಯ ಭೂಮಿಗೆ ಜನರು ಕೇವಲ ದೇವರ ದರ್ಶನಕ್ಕೆ ಮತ್ತು ದೈವಗಳ ಆಶೀರ್ವಾದಕ್ಕೆ ಹೋಗುವುದಿಲ್ಲ. ಬದಲಾಗಿ ಹಲವಾರು ಜನ ತಮ್ಮ ಜೀವನದಲ್ಲಿ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಲು ಕೆಲವೊಂದು ವ್ಯಾಜ್ಯಗಳನ್ನು ದೈವ ಮತ್ತು ದೇವರ ಸಮ್ಮುಖದಲ್ಲಿ ಇಟ್ಟು ಅದಕ್ಕೆ ತೀರ್ಮಾನ ತೆಗೆದುಕೊಳ್ಳಲು ಕೆಲವೊಂದಿಷ್ಟು ಸತ್ಯ ಪ್ರಮಾಣಗಳನ್ನು, ಕೆಲವೊಂದಿಷ್ಟು ತಮ್ಮ ಮೇಲೆ ಬಂದಿರುವ ಆರೋಪಗಳಿಗೆ ದೇವರ ಮೇಲೆ ನಂಬಿಕೆಯನ್ನಿಟ್ಟು ಆ ದೇವರ ಸಾಕ್ಷಿಯಾಗಿ ನಾನು ತಪ್ಪು ಮಾಡಿಲ್ಲ ಎಂಬ ಪ್ರಮಾಣವನ್ನು ಮಾಡಲು ಕೂಡ ಎಷ್ಟೋ ಕೋಟ್ಯಾಂತರ ಭಕ್ತರು ಆ ಕ್ಷೇತ್ರಕ್ಕೆ ಹೋದಂತಹ ಉದಾಹರಣೆಗಳಿದೆ. ಇಲ್ಲಿನ ಧರ್ಮದೊಡೆಯ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯ ಮುಂದೆ ನಿಂತು ತಮಗೆ ಆದ ಅನ್ಯಾಯದ ಕುರಿತು ದೂರು ನೀಡುವುದು ಮತ್ತು ಯಾರಾದರೂ ತಮ್ಮ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅದಕ್ಕೆ ಸತ್ಯ ಪ್ರಮಾಣ ಎಲ್ಲವೂ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ಸ್ನೇಹಿತರೆ, ಕಾನೂನು ಕಾರ್ಯಗಳು ಎಷ್ಟೇ ಇದ್ದರೂ ಅದು ಈಗ ಮಾತ್ರ. ಆದರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರಿಗೆ ನ್ಯಾಯ ತೀರ್ಮಾನ ಮಾಡಿಕೊಡುವಂತಹ ಜಾಗ ಎಂದರೆ ಅದು ಧರ್ಮಸ್ಥಳ. ಇಲ್ಲಿ ಸಾಕಷ್ಟು ನಮ್ಮ ಪೀಳಿಗೆಗಳು ಹೋಗಿ ಆ ದೇವರ ಮತ್ತು ಆ ದೈವದ ಒಂದು ನಂಬಿಕೆಯನ್ನು ಉಳಿಸಿಕೊಂಡು ಅದೆಷ್ಟೋ ರೀತಿಯಾದಂತಹ ತೀರ್ಮಾನಗಳನ್ನು ಮಾಡಿಕೊಂಡು ಕುಟುಂಬಗಳನ್ನು ನಂತರದ ದಿನದಲ್ಲಿ ತಮ್ಮ ವ್ಯಾಜ್ಯಗಳನ್ನು ಸರಿಪಡಿಸಿಕೊಂಡು ಬದುಕಿದಂತಹ ಉದಾಹರಣೆಗಳಿವೆ. ಇಂತಹ ಪುಣ್ಯಭೂಮಿಯಲ್ಲಿನ ಧರ್ಮಾಧಿಕಾರಿಗೆ ಇವತ್ತು ಸಾವಿರಾರು ಆರೋಪಗಳು ಕೇಳಿಬರುತ್ತಿದೆ. ಯಾವ ಜನರು ಮಂಜುನಾಥನೊಂದಿಗೆ ಆ ವ್ಯಕ್ತಿಯನ್ನು ಹೋಲಿಸಿಕೊಂಡು ಪೂಜೆ ಮಾಡುತ್ತಿದ್ದರೂ ಅವರೇ ಇವತ್ತು ಆ ವ್ಯಕ್ತಿಯ ಭಾವಚಿತ್ರವನ್ನು ಕಾಲಿನಲ್ಲಿ ತುಳಿಯುತ್ತಿದ್ದಾರೆ. ಹಾಗಾದರೆ ಧರ್ಮಕ್ಷೇತ್ರದ ಧರ್ಮ ಅಳಿದು ಹೋಯಿತೆ? ಹೌದು, ಇವತ್ತು ಈ ಮಾತನ್ನು ನಾನು ಹೇಳಲೇಬೇಕು. ಯಾವನೋ ಒಬ್ಬ ವ್ಯಕ್ತಿಯ ಮೇಲಿನ ಅಪವಾದಕ್ಕೆ ಇವತ್ತು ಮಂಜುನಾಥ ಮತ್ತು ಅಲ್ಲಿನ ಧರ್ಮದೈವಗಳನ್ನು ಎದುರು ತಂದು ತುಂಬಾ ಜನ ಇದು ಧರ್ಮಕ್ಷೇತ್ರಕ್ಕೆ ಮಾಡುತ್ತಿರುವ ಅಪಮಾನ ಎಂದು ಬಿಂಬಿಸುತ್ತಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಮಾಡುತ್ತಿರುವಂತಹ ತಪ್ಪಿಗೆ ದೈವಗಳನ್ನೇ ಗುರಾಣಿಯಾಗಿಸಿಕೊಂಡು ಇವತ್ತು ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ರಕ್ಷಿಸುವಂತಹ ಕೆಲಸ ಕೂಡ ನಡೆಯುತ್ತಿದೆ. ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಅದರ ಬಗ್ಗೆ ನಾನೇನು ಹೆಚ್ಚಿನದಾಗಿ ಹೇಳಲು ಹೋಗುವುದಿಲ್ಲ. ಸ್ನೇಹಿತರೆ, ನಾನು ಇವಾಗ ಮುಖ್ಯ ವಿಷಯಕ್ಕೆ ಬಂದು ಬಿಡುತ್ತೇನೆ. ಕೆಲವೊಂದಿಷ್ಟು ಪುಣ್ಯ ಪುರುಷರಿಗೆ, ಕೆಲವೊಂದಿಷ್ಟು ಮಹನೀಯರಿಗೆ ಅಪವಾದ, ಅಪಮಾನ, ಆರೋಪ ಇದೆಲ್ಲವೂ ಇಂದು ನಿನ್ನೆಯಿಂದ ಬರುತ್ತಿರುವುದಲ್ಲ. ಸಾಕ್ಷಾತ್ ಸೀತಾ ಮಾತೆಗೂ ಕೂಡ ಅಪವಾದ ಬಂದಿತ್ತು, ಪರಮಾತ್ಮ ಕೃಷ್ಣನಿಗೂ ಅಪವಾದ ಬಂದಿತ್ತು.
ಸತ್ಯ ಹರಿಶ್ಚಂದ್ರ ಅಂತಹ ಅನೇಕ ಮಹನೀಯರಿಗೂ ಈ ಸಮಾಜದಲ್ಲಿ ಅಪವಾದ ಆರೋಪ ಎಲ್ಲವೂ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಅವರೆಲ್ಲ ಅಪವಾದ ಮಾಡುವವರನ್ನು ಬಾಯಿ ಮುಚ್ಚಿಸಲು ಅವರನ್ನು ಶಿಕ್ಷಿಸುವುದು, ಅವರನ್ನು ತೇಜೋವಧ ಮಾಡುವುದು, ಬೆದರಿಕೆ ಹಾಕುವುದು ಮಾಡಿಲ್ಲ. ಬದಲಾಗಿ ತಾವು ಕೆಲವೊಂದಿಷ್ಟು ಪ್ರಮಾಣ, ಕೆಲವೊಂದಿಷ್ಟು ಪರೀಕ್ಷೆ ಎಲ್ಲವನ್ನು ಮಾಡಿಸಿಕೊಂಡು ತಾವು ತಪ್ಪು ಮಾಡಿಲ್ಲ ಎಂದು ನಿರೂಪಿಸಿದಂತಹ ಅನೇಕ ಉದಾಹರಣೆಗಳನ್ನು ನೋಡಿದ್ದೇವೆ. ಆದರೆ ಈ ವ್ಯಕ್ತಿಯ ವಿಚಾರದಲ್ಲಿ ಹಾಗಲ್ಲ. ಕೆಲವೊಂದಿಷ್ಟು ರೀತಿಯಲ್ಲಿ ಕಾನೂನು ಪ್ರಕ್ರಿಯೆಗೆ ನಾನು ಒಳಗಾಗುತ್ತೇನೆ ಎಂದು ಹೇಳಿದರೂ ಕೂಡ ಒಳಗಿಂದೊಳಗೆ ಆ ಸಾಕ್ಷಿಗಳನ್ನು ನಾಶಪಡಿಸುವಂತಹ ಕೆಲವೊಂದಿಷ್ಟು ಜನರು ಮಾತನಾಡುವಂತಹ ವ್ಯಕ್ತಿಗಳ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಆದರೆ ಅದೊಂದು ಬದಿಗೆ ಇರಲಿ. ಈಗ ಮುಖ್ಯ ವಿಷಯ ಇರುವುದು ಇಲ್ಲಿ. ಎಷ್ಟೋ ಜನರಿಂದ ದೇವರೆಂದು ಕರೆಸಿಕೊಳ್ಳುತ್ತಿದ್ದ ಆ ವ್ಯಕ್ತಿಯು, ಅದರಲ್ಲೂ ಧರ್ಮಕ್ಷೇತ್ರದ ಧರ್ಮಾಧಿಕಾರಿಯಾದಂತಹ ಆ ವ್ಯಕ್ತಿಗೆ ಇವತ್ತು ಆರೋಪ ಬರುತ್ತಿರುವಾಗ ಇದರಲ್ಲಿ ಮುಖ್ಯವಾಗಿ ನಾವುಗಳು ಕೆಲವೊಂದಿಷ್ಟು ವಿಚಾರಗಳ ಕುರಿತು ಮಾತನಾಡಬೇಕು. ಸ್ನೇಹಿತರೆ, ನನಗೊಂದು ಸಂದೇಹವಿದೆ. ನಿಜವಾಗಿಯೂ ಆತ ಧರ್ಮನಿಷ್ಠನೇ, ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಭಕ್ತನ ಅಂತ? ಯಾಕೆಂದರೆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಕೇವಲ ವ್ಯಾಪಾರಕ್ಕಾಗಿ ಸನಾತನ ಧರ್ಮದ ದೈವದೇವರನ್ನು ಬಳಸಿಕೊಳ್ಳುವ ಒಬ್ಬ ಮೋಸಗಾರನಂತೆ ನನಗೆ ಯಾಕೋ ಕಾಣಿಸತೊಡಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ, ಈ ಪ್ರಶ್ನೆ ನನಗೆ ಬರಲು ಮುಖ್ಯ ಕಾರಣ ಎಂದರೆ, ಮೊದಲೇ ಹೇಳಿದಂತೆ ಧರ್ಮದೈವ ಮಂಜುನಾಥನ ಹೆಸರಿನಲ್ಲಿ ಕೋಟ್ಯಾಂತರ ಜನರು ತಮಗೆ ಬಂದಿರುವ ಅಪವಾದ ಆರೋಪಗಳಿಗೆ ಸತ್ಯಪೀಠದಲ್ಲಿ ನಿಂತು ಆಣೆ ಪ್ರಮಾಣ ಮಾಡಿ ಇನ್ನು ನೀವು ಇದರ ತೀರ್ಮಾನ ಮಾಡಿ ಎಂದು ಬೇಡಿಕೊಂಡು ಬಂದಿರುವಾಗ, ಅದೆಷ್ಟೋ ಕೋಟ್ಯಾಂತರ ಭಕ್ತರು ಅದನ್ನೇ ನಂಬಿರುವಾಗ, ತಮ್ಮದೇ ಕುಟುಂಬಕ್ಕೆ ಉಳಿದ ಆ ಧರ್ಮದೈವಗಳ ಮುಂದೆ ನಿಂತು ನಾನು ಈ ತಪ್ಪುಗಳನ್ನು ಮಾಡಿಲ್ಲ, ನನ್ನ ಕುಟುಂಬಿಕರು ಇಂತಹ ಕೃತ್ಯ ಮಾಡಿಲ್ಲ, ನಾನು ಈ ಮಣ್ಣಿನಲ್ಲಿ ಮಂಜುನಾಥನ ಸಾಕ್ಷಿಯಾಗಿ, 4 ಧರ್ಮದೇವತೆಗಳ ಸಾಕ್ಷಿಯಾಗಿ, ಈ ಮಣ್ಣಿನಲ್ಲಿ ಮತ್ತು ಜಗತ್ತಿನಲ್ಲಿ ಇರುವ ಸರ್ವಶಕ್ತಿಗಳ ಸಾಕ್ಷಿಯಾಗಿ, ನನ್ನ ಹೆತ್ತ ತಾಯಿ, ನನ್ನ ಹೆತ್ತ ತಂದೆ, ನನ್ನ ಕುಟುಂಬಿಕರು ಮತ್ತು ನನ್ನ ಮಕ್ಕಳ ಸಾಕ್ಷಿಯಾಗಿ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿಲ್ಲ. ಒಂದು ವೇಳೆ ಭಾಗಿಯಾಗಿದ್ದರೆ ಇಡೀ ನನ್ನ ಕುಟುಂಬ ಮುಂದಿನ ದಿನದಲ್ಲಿ ಸರ್ವನಾಶವಾಗಿ ಬಿಡಲಿ. ಇಲ್ಲವಾದರೆ ನನಗೆ ಯಾರು ಈ ರೀತಿ ಅಪವಾದ ಹಾಕುತ್ತಿದ್ದಾರೆ ಅವರ ಸರ್ವನಾಶವಾಗಲಿ. ಇಲ್ಲಿನ ಧರ್ಮದೇವತೆಗಳ ಸಹಿತ, ತುಳುನಾಡಿನ ಎಲ್ಲ ದೈವದೇವರುಗಳ ಸಹಿತ, ಗ್ರಾಮ ದೇವರ ಸಾಕ್ಷಿಯಾಗಿ ಮಂಜುನಾಥ ದೇವರ ಸಮ್ಮುಖವಾಗಿ ಈ ಮಣ್ಣಿನಲ್ಲಿ ನನ್ನಿಂದ ಅವರು ಹೇಳಿದಂತೆ ಅನ್ಯಾಯ ನಡೆದಿದ್ದರೆ ಒಂದೋ ನಾನು ಆ ಶಿಕ್ಷೆಯನ್ನು ಅನುಭವಿಸುವಂತಾಗಲಿ, ಇಲ್ಲದೆ ಹೋದರೆ ಸುಮ್ಮನೆ ಆರೋಪ ಹೊರಿಸುವಂತಹ ಆ ವ್ಯಕ್ತಿಗಳಿಗೆ ಶಿಕ್ಷೆ ದೊರಕಲಿ ಎಂದು ಒಮ್ಮೆಯೂ ಹೇಳಿದಂತಹ ಉದಾಹರಣೆ ನನಗಂತೂ ಕಾಣಿಸುತ್ತಿಲ್ಲ. ನಿಮಗೆಲ್ಲ ಅನಿಸಬಹುದು, ಈ ಕಲಿಯುಗದಲ್ಲೂ ಕೂಡ ಇವನ್ಯಾವನು ಆಣೆ ಪ್ರಮಾಣ ಮಾಡಲು ಹೇಳುತ್ತಿದ್ದಾನೆ ಎಂದು. ಇಷ್ಟೆಲ್ಲ ಜಗತ್ತು ಮುಂದುವರಿದಿದ್ದರೂ ಕೂಡ ಆಣೆ ಪ್ರಮಾಣಕ್ಕೆ ಕರೆಯುತ್ತಿರುವಂತಹ ಇವನ್ಯಾವನು ಅಜ್ಞಾನಿ ಎಂದು ಕೂಡ ನಿಮಗೆ ಅನಿಸಬಹುದು. ಆದರೆ ಸ್ನೇಹಿತರೆ, ನಮಗೊಂದು ತಪ್ಪು ಗ್ರಹಿಕೆ ಇದೆ. ಅದೇನೆಂದರೆ, ನಮಗೆ ಇದೊಂದೇ ಜನ್ಮ, ಇದರಲ್ಲಿಯೇ ಪಾಪ ಪುಣ್ಯದ ಫಲ ಅನುಭವಿಸಿ ಹೋಗಿಬಿಡುತ್ತೇವೆ ಎಂದು. ಆದರೆ ಇದು ಹೀಗಲ್ಲ. ಬದಲಾಗಿ ನಮ್ಮ ಆತ್ಮಕ್ಕೆ ಅನೇಕ ಜನ್ಮಗಳಿದೆ. ಅದು ಭಗವದ್ಗೀತೆಯನ್ನು ನೀವು ಒಂದು ವೇಳೆ ಓದಿದ್ದರೆ ಅದರ ಮುಖಾಂತರ ನಿಮಗೆ ಅದರ ಜ್ಞಾನ ಸಿಗುತ್ತದೆ. ಇಂದು ದೇಹದಲ್ಲಿ ಆತ್ಮ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲ ಪಾಪ ಪುಣ್ಯದ ಭಾರವನ್ನು ಹೊತ್ತು ಅದು ಮತ್ತೆ ಮತ್ತೆ ಭೂಮಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವುದಕ್ಕೋಸ್ಕರ ಜನ್ಮ ತಾಳುತ್ತಿರುತ್ತದೆ. ಹೀಗಾಗಿ ಇಂತಹ ಆಣೆ ಪ್ರಮಾಣದ ತೀರ್ಮಾನ ಈಗಿಂದೀಗಲೇ ಫಲ ಕೊಟ್ಟಿಲ್ಲ ಎಂದಾದರೂ ಅದು ಜನ್ಮ ಜನ್ಮಾಂತರದಲ್ಲಾದರೂ ಫಲವನ್ನಂತೂ ನೀಡಿಯೇ ನೀಡುತ್ತದೆ. ಸ್ನೇಹಿತರೆ, ಅದೆಲ್ಲ ಇರಲಿ. ಈಗ ನೀವೇ ಹೇಳಿ, ಮನೆಯಲ್ಲೇ ಮದ್ದು ಇರುವಾಗ ಊರಿಡೀ ವೈದ್ಯರನ್ನು ಹುಡುಕುವುದು ಯಾಕೆ? ಅಂತೆಯೇ ಧರ್ಮಸ್ಥಳದಲ್ಲಿ ಅದೆಷ್ಟೋ ನ್ಯಾಯ ತೀರ್ಮಾನಗಳು ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಮತ್ತು ಉಳಿದ 4 ದೈವಗಳ ಎದುರಲ್ಲಿ ಆಗಿರುವಾಗ ಸ್ವತಃ ಅದರ ಆಳಂತೆ ಕೆಲಸ ಮಾಡುವವರ ಮೇಲೆ ಅಪವಾದ ಬಂದಾಗ ಆ ದೈವದೇವರ ಮುಂದೆ ನಿಂತು ಕಾಯ ವಾಚ ಮನಸ ಸಾಕ್ಷಿಯಾಗಿ ಒಮ್ಮೆಯೂ ಪ್ರಾರ್ಥನೆ ಮಾಡದೆ ಅಪವಾದ ಹಾಕುತ್ತಿರುವಂತಹ ಜನರನ್ನು ಹಣ ಅಧಿಕಾರ ಬಲದಿಂದ ಮಟ್ಟ ಹಾಕುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ದೇವರ ಪೂಜಾರಿ ಮೇಲೆ ಸುಮ್ಮನೆ ಅಪವಾದ ಬಂದರೂ ಆತ ಮೊದಲು ಪ್ರಾರ್ಥಿಸುವುದು ತಾನು ಆರಾಧಿಸುವ ದೇವರಲ್ಲಿ, ಸ್ವಾಮಿ ನಾನು ಈ ತಪ್ಪು ಮಾಡಿಲ್ಲ, ಮಾಡಿದ್ದರೆ ಶಿಕ್ಷೆ ಕೊಡು. ಒಂದು ವೇಳೆ ನಾನು ಇಂತಹ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಎಂದಾದರೆ ಆ ಸುಮ್ಮನೆ ದೂರು ಹಾಕುತ್ತಿರುವಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡು ಎಂದು. ಯಾಕೆಂದರೆ ಆತನಲ್ಲಿ ಸತ್ಯವಿರುತ್ತದೆ, ಆತನಲ್ಲಿ ಧರ್ಮವಿರುತ್ತದೆ. ಆತನಿಗೆ ದೇವರ ಮುಂದೆ ನಿಂತು ಕೂಡ ಯಾವುದೇ ರೀತಿಯಾದಂತಹ ಅಂಜಿಕೆ ಇಲ್ಲದೆ ಆತ ಹೇಳಿಬಿಡುತ್ತಾನೆ. ಇಂತಹ ಸಂದರ್ಭದಲ್ಲಿ ಒಮ್ಮೆಯೂ ಅಣ್ಣಪ್ಪ ಸ್ವಾಮಿ ಗುಡಿಯ ಮುಂದೆ
ಮಂಜುನಾಥನ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಬಂದು ನಾನು ಈ ತಪ್ಪು ಮಾಡಿಲ್ಲ ಎಂದು ಹೇಳುವ ಯೋಚನೆ ಮಾಡುತ್ತಿಲ್ಲ ಎಂದರೆ ಅಲ್ಲಿನ ಆಣೆ ಪ್ರಮಾಣ ಕೇವಲ ಬಡವರಿಗಷ್ಟೇ ಸೀಮಿತವಾಯಿತೆ ಎಂಬ ಪ್ರಶ್ನೆ ನನಗೆ ಮಾತ್ರವಲ್ಲ, ಸಣ್ಣ ಮಕ್ಕಳಿಗೂ ಕೂಡ ಬರುತ್ತದೆ. ಸ್ನೇಹಿತರೆ, ಈಗ ನೀವೇ ಹೇಳಿ, ಇಡೀ ಲೋಕದ ಜನರಿಗೆ ಸತ್ಯ ಪ್ರಮಾಣದ ಜಾಗವಾಗಿರುವಂತಹ ಧರ್ಮಕ್ಷೇತ್ರದ ಧರ್ಮಾಧಿಕಾರಿಗೆ ಇಂತಹ ಅಪವಾದ ತನ್ನ ಕುಟುಂಬಗಳಿಗೆ ಬರುವಾಗ ಆ ವ್ಯಕ್ತಿ ದೇವರ ಮುಂದೆ ನಿಂತು ಅಥವಾ ಆ ದೈವದ ಮುಂದೆ ನಿಂತು ಒಮ್ಮೆಯೂ ಪ್ರಾರ್ಥಿಸಿಲ್ಲ ಎಂದಾದರೆ ಆತನಿಗೆ ಆ ದೇವರ ಮೇಲೆ ಇರುವಂತಹ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಅಥವಾ ಸತ್ಯವೋ ಸುಳ್ಳ ಎಂಬುದರ ಕುರಿತು ನೀವುಗಳು ಒಮ್ಮೆ ಆಲೋಚಿಸಬೇಕು. ಯಾಕಂತ ಹೇಳಿದ್ರೆ ದೇವರನ್ನು ಹಿಡಿದುಕೊಂಡು ಎಷ್ಟೋ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡಿಕೊಂಡು ಅದರಿಂದಲೇ ಒಂದು ಹೊತ್ತಿನ ಊಟವನ್ನು ತಿನ್ನುತ್ತಿರುವಂತಹ ಆ ವ್ಯಕ್ತಿಗೆ ಆ ದೇವರ ಮೇಲೆ ವಿಶ್ವಾಸ ಇಲ್ಲ ಎಂದಾದರೆ, ಅದರಲ್ಲೂ ಅವರ ಕುಟುಂಬವನ್ನೇ ನೆಚ್ಚಿ ಬಂದಂತಹ ದೈವಗಳ ವಿಶ್ವಾಸವಿಲ್ಲವೆಂದಾದರೆ ಇನ್ನು ಊರಿನವರಿಗೆ ಹೇಗೆ ವಿಶ್ವಾಸ ಬರಬಹುದು ಎಂಬ ಪ್ರಶ್ನೆ ಕೂಡ ನಿಮಗೆ ಬರಬಹುದು. ಸ್ನೇಹಿತರೆ, ಇದರಲ್ಲಿ ನನಗೆ ಮುಖ್ಯವಾಗಿ ಉತ್ತರ ಬೇಕಾಗಿರುವುದು, ಇವತ್ತು ಸೌಜನ್ಯ ವಿಚಾರದಲ್ಲಿ ಕೆಲವೊಂದಿಷ್ಟು ಜನರು ಅವರ ಮೇಲೆ ಆರೋಪಗಳನ್ನು ಹಾಕುವಾಗ ದೇವರುಗಳನ್ನು ಮುಂದೆ ತಂದು ನಿಲ್ಲಿಸುತ್ತಿದ್ದಾರೆ. ಆ ಧರ್ಮನಿಗೆ ಕೆಲವೊಂದಿಷ್ಟು ಜನರು ರಕ್ಷಣೆಯಾಗಿ ನಿಂತು ಆ ವ್ಯಕ್ತಿ ತಪ್ಪು ಮಾಡಿಲ್ಲ, ಆ ವ್ಯಕ್ತಿ ಧರ್ಮನಿಷ್ಠನಾಗಿದ್ದಾನೆ ಎಂದು ಹೇಳುತ್ತಿದ್ದಾರೆ. ಅಂತಹವರಿಗೆ ಮತ್ತು ಧರ್ಮದ ಮಣ್ಣಿನಲ್ಲಿ ನಿಂತು ಕೆಲಸ ಮಾಡುತ್ತಿರುವಂತಹ ಅವರದೇ ಜನರು ಪ್ರತಿಯೊಂದಕ್ಕೂ ದೇವರನ್ನು ತರುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ಎಷ್ಟೋ ಸಮಯಗಳಿಂದ ಎಷ್ಟೋ ಜನರಿಂದ ಆಣೆ ಪ್ರಮಾಣವನ್ನು ಮಾಡಿಸಿಕೊಂಡಂತಹ ಆ ವ್ಯಕ್ತಿಗೆ ಆ ಕ್ಷೇತ್ರದ ದೇವರುಗಳ ಮೇಲೆ ನಂಬಿಕೆ ಇಲ್ಲದಾಯಿತೆ ಅಥವಾ ಆ ವ್ಯಕ್ತಿಗೆ ನಿಲ್ಲುವಂತಹ ಧೈರ್ಯವೇ ಇಲ್ಲದಾಯಿತೆ ಎಂಬ ಪ್ರಶ್ನೆಯನ್ನು ನಾನಿವತ್ತು ಇಡಲೇಬೇಕು. ಎಷ್ಟೋ ಜನರು ಅಲ್ಲಿ ಬಂದು ಸತ್ಯ ಪ್ರಮಾಣವನ್ನು ಮಾಡಿ ನಾವು ತಪ್ಪು ಮಾಡಿದ್ದರೆ ಶಿಕ್ಷೆ ಕೊಡಿ, ಇಲ್ಲದಾದರೆ ಅವರಿಗೆ ಶಿಕ್ಷೆ ನೀಡಿ ಎಂದು ಮಂಜುನಾಥನ ಸಾಕ್ಷಿಯಾಗಿ ಹೇಳುತ್ತಿರುವಾಗ ಒಮ್ಮೆಯೂ ನಿಮ್ಮಿಂದ ಅಂತಹ ಮಾತು ಬಂದಿಲ್ಲ ಎಂದಾದರೆ ನಾವು ಯಾವ ರೀತಿಯಾಗಿ ಅರ್ಥೈಸಿಕೊಳ್ಳಬೇಕು ಎಂಬ ಉತ್ತರವನ್ನು ನಾನು ನಿಮ್ಮಿಂದ ನಿರೀಕ್ಷಿಸುತ್ತಿದ್ದೇನೆ. ಸ್ನೇಹಿತರೆ, ಈ ವ್ಯಕ್ತಿಯ ಧರ್ಮನಿಷ್ಠೆ ಮತ್ತು ಭಕ್ತಿನಿಷ್ಠೆಯನ್ನು ನೀವೇ ಒಮ್ಮೆ ಯೋಚಿಸಿ, ಆ ಕ್ಷೇತ್ರದಲ್ಲಿ ಆಗುತ್ತಿರುವಂತಹ ಆಣೆ ಪ್ರಮಾಣ, ಸತ್ಯ ಪ್ರಮಾಣದ ಅದರಲ್ಲಿರುವಂತಹ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನನಗೆ ಉತ್ತರದ ಮುಖಾಂತರ ನೀಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಅದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಕೇಳುತ್ತಿರುವುದು ಒಂದೇ, ಮನೆಯಲ್ಲಿಯೇ ವೈದ್ಯರಿರುವಾಗ ಊರಿಡೀ ವೈದ್ಯರನ್ನು ಹುಡುಕುತ್ತಿರುವುದು ಯಾಕೆ? ಮನೆಯಲ್ಲಿಯೇ ಮದ್ದು ಇರುವಾಗ ಲೋಕವಿಡೀ ಮದ್ದಿಗಾಗಿ ಹುಡುಕುತ್ತಿರುವುದಾದರೂ ಯಾಕೆ? ಇವತ್ತಿನ ಕಾನೂನು ಪ್ರಕ್ರಿಯೆಗಳು ಏನೇ ಇದ್ದರೂ ಕೂಡ ಆ ಕ್ಷೇತ್ರದಲ್ಲಿರುವಂತಹ ದೇವರುಗಳಿಗಿಂತ ಮಿಗಿಲಾಗಿ ಯಾವುದೂ ಇಲ್ಲ ಎಂಬಂತಹ ಒಂದು ನಂಬಿಕೆ ಇರುವಂತಹ ಭಕ್ತ ಸಮೂಹದ ಮುಂದೆ ಅವರು ಒಮ್ಮೆಯೂ ಕೂಡ ನಾನು ಆಗಲಿ, ನನ್ನಿಂದ ಆಗಲಿ ಅಥವಾ ನನ್ನ ಕುಟುಂಬದಿಂದ ಆಗಲಿ ಯಾವುದೇ ರೀತಿಯಾದಂತಹ ಅಪರಾಧಗಳು ಈ ದೇವರುಗಳ ಸಾಕ್ಷಿಯಾಗಿ ನಡೆದಿಲ್ಲ ಎಂಬ ಒಂದೇ ಒಂದು ಮಾತು ಬಂದಿಲ್ಲ ಎಂದಾದರೆ ಅವರಿಗಿರುವಂತಹ ಧರ್ಮನಿಷ್ಠೆ ಮತ್ತು ಆ ಮಣ್ಣಿನ ದೇವರುಗಳ ಮೇಲೆ ಇರುವಂತಹ ಭಕ್ತಿನಿಷ್ಠೆಯನ್ನು ನಾನಿವತ್ತು ಪ್ರಶ್ನಿಸುತ್ತಾ ನಾನು ನಿಮ್ಮಲ್ಲಿ ಇದಕ್ಕೆ ಉತ್ತರವನ್ನು ಕೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ನಮಸ್ತೆ.